ಬೈ ನಿಂಗೆ ನಾನು ನಾಳೆ ಚಾಲೆಂಜ್ ಕೊಡ್ತೀನಿ ಎದರ್ದ ಮಾಡ್ತೇ ಇಲ್ಲ ಅಷ್ಟೇ ಹೇಳಿದಾಗ ಚಾಲೆಂಜ್ ನಾವು ಬಡ ಎತ್ತಿದ ಕೈ ನೀ ಅದನ್ನ ಬಿಡ್ನಿ ಹಂಗ ನಾಳೆ ನಾನು ಹೇಳಿದಂಗೆ ಕೇಳ್ಬೇಕು 24 ತಾಸು ನೀ ನನ್ನ ಕಂಟ್ರೋಲ್ ಆಗಿರ್ತಿ ಕಂಟ್ರೋಲ್ ನಮಗೆಲ್ಲ ಚಾಲೆಂಜ್ ಆಗ್ಬಿಡ ನೋಡಿ ನಿಮ್ಮ ನೋಡಲ್ಲ ನೀವಟ್ಟು ಕನ್ಫರ್ಮ್ ಅದಿಲ್ಲ ನಾ ಹೇಳಿದಂಗೆ ಕೇಳಾಕ ಆಕೆ ನೋಡು ಈಗ ನಾ ಮಾಡತ್ತ ಈಗ ನಾ ಹೇಳಿದಂಗೆ ನೀ ಕೇಳ್ಬೇಕು ನೀ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಬೇಕು ಓಕೆ ದೋಸ್ತು ಡನ್ ನೋಡು ನಾಳೆಯಿಂದ ಹೇಗೆ ಚಾಲೆಂಜ್ ಕೊಡ್ತಾನ ಅನ್ನೋದಾರ ಬೆಳಿಗ್ಗೆ ಎಷ್ಟು ತಾಸು 24 ತಾಸು 24 hours ಚಾಲೆಂಜ್ ಅಕ್ಸೆಪ್ಟೆಡ್ ಬಾಯ್ ಎಂದ ಕುಂಡ್ರ ಶಾಣೆ ಆಗ್ಲಿ ಅದು ಹೇಳ್ತಿಲ್ಲ 24 ತಾಸು ನಾ ಹೇಳಿದಂಗೆ ಕೇಳೋ ಅಂತಂದು ಹೇಳ್ದಪ್ಪ ಹೇಳ ರನ್ನಿಂಗ್ ಹೋಗಿ ನಡಿ ಅಯ್ಯೋ ಪಾಪ ಮುಖ ನೋಡಿ 24 ತಾಸು ಹೇಳ್ದಂಗೆ ಕೇಳ್ತಂದು ಈಗ ರನ್ನಿಂಗ್ ಹೋಗಿ ನಡಿ ದೋಸ್ತು ನನ್ನ ಕಡೆ ಬೇರೆ ಆಪ್ಷನ್ ಇಲ್ಲ ಈಗ ಈ ಕಂಟ್ರೋಲ್ ಅನ್ನೋಂಥ ಒಂದು ನೆಪದಾಗ ಈಗ ನನ್ನಂತಲ್ಲಿ ಬೆಳಗ್ಗೆ ದೌಡ್ ಬಂದು ಕ್ಯಾರೆ ಎಬಿಸಿ ಕಳಿಸಿ ನೋಡ್ರಿ ಏನು ಮಾಡ್ತೀರಿ ಆದರೂ ಒಂದು ಲೆಕ್ಕಕ್ಕೆ ನೋಡ್ರೆ ಚಲೋನ ಯಾಕಂದ್ರೆ ನನ್ನ ಕಂಟ್ರೋಲ್ ಮಾಡ್ಕೊತ ಡಿಸಿಪ್ಲಿನ್ ಕಲ್ಸತ್ತ ಅಂದ್ರೆ ಚಲೋನ ನಾನು ಬೆಳಗ್ಗೆ ದೌಡ್ ರನ್ನಿಂಗ್ ಹೋಗಬೇಕು ಮತ್ತು ಸ್ವಲ್ಪ ವಾಕಿಂಗ್ ವ್ಯಾಯಾಮ ಎಲ್ಲ ಮಾಡ್ಬೇಕಂತ ಹೇಳಿ ಆಸೆ ಇತ್ತು ಅದು ಇವತ್ತು ಆಕೆಯಿಂದ ನೆರವೇರಿಸ್ತತಿ ಸೊ ಫೈನಲಿ ನಮ್ಮ ಹಂದಿ ಆರ್ಡರ್ ಕೊಟ್ಟಂಗೆ ನಾನು ರನ್ನಿಂಗ್ ಮಾಡತ್ತೀನಿ ನೋಡ್ರಿ ಮೋಸಮ್ ಎಷ್ಟು ಚಂದ ಐತಿ ಸೊ ಫೈನಲಿ ದೋಸ್ತು ನಾವು ಬೆಳಗ್ಗೆ ರನ್ನಿಂಗ್ ಮತ್ತು ಎಕ್ಸಸೈಸ್ ಮುಗಿಸ್ಕೊಂಡು ಮನೆ ಕಡೆ ಬನ್ನಿ ಇನ್ನೂ ಏನೇನು ಮಾಡಿಸ್ತಾಳೆ ಅಂಬಲ್ಲ ಆರ್ಡರ್ ಕೊಟ್ಟ ನೋಡಿ ಇವತ್ತು ಪೂರ್ತಿ ಅಕ್ಕಿ ಕಂಟ್ರೋಲ್ ಆಗೈತಿ ಏನೇನು ಮಾಡಿಸ್ತಾಳೆ ನೋಡು ನಂಗಂತ ಚಿಂತೆ ಬರತಿ ಓಕೆ ಲೆಟ್ಸ್ ಗೋ ಎಷ್ಟು ಕಿಲೋಮೀಟರ್ ಓಡಿದೆ ಅಪ್ಪಿ ಎಷ್ಟು ಕಿಲೋಮೀಟರ್ ಓಡಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲ ಒಟ್ಟು ನೀ ಹೇಳಿದ ಆರ್ಡರ್ ಪ್ರಕಾರ ಎಷ್ಟು ಕಿಲೋಮೀಟರ್ ಓಡಿ ಬಂದಿ ಅದು ನಾವು ಒಟ್ಟು ನೀ ಹೇಳಿದ ಆರ್ಡರ್ ಪ್ರಕಾರ ಓಡಿ ಹೋಗ್ಯಾರ ವ್ಯಾಯಾಮ ಮುಗಿಸ್ಕೊಂಬಂದ ಮುಗಿದು ಹೊತ್ತು ಮ್ಯಾಮ್ ಅಣ್ಣ ಮ್ಯಾಮ ಮ್ಯಾಮ್ ಅಣ್ಣ ಮ್ಯಾಮ ಇಲ್ಲ ಮೇಡಮ್ ಅಣ್ಣ ಮ್ಯಾಮ ಇಲ್ಲ ಮೇಡಮ್ ನಾ ಆರ್ಡರ್ ಕೊಡತ್ತೆ ನಾ ಆರ್ಡರ್ ಫಾಲೋ ಮಾಡ್ಬೇಕ ಆಯ್ತು ರೀ ಮೇಡಮ್ ಆರು ಮ್ಯಾಮ್ ರೀ ಸಿರ್ಫ್ ಮ್ಯಾಮ್ ಸಿರ್ಫ್ ಮ್ಯಾಮ್ ಬರೀ ಮ್ಯಾಮ್ ಅಷ್ಟ ಅಣ್ಣ ಬರೀ ಮ್ಯಾಮ್ ತಲೆ ಬಿಡಿ ನಾಯಿ ಅವ್ರಿಗೆ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಪಟ್ನ 10 ನಿಮಿಷದಾಗ ರೆಡಿ ಆಗಿ ಬರ್ಬೇಕು ನೀವು ಹೋಗಿ ಯಾಕ 10 ನಿಮಿಷ ನಂತರ ಮತ್ತೆ ನಾನು 24 ತಾಸು ಅದಾವ ಅದ್ರೊಳಗೆ ನಾ ಇನ್ನೂ ಭಾಳ ಆರ್ಡರ್ ಕೊಡ್ಬೇಕು ನನ್ನ ಬೆಳೆ ಮೇಲೆ ಕುಣಿಸ್ಬೇಕಲ್ಲ ನಿನ್ನ ಎಲ್ಲಿ 24 ತಾಸು ಈಗ ಆಲ್ರೆಡಿ 2 ತಾಸು ಮುಗಿದೋತಿ ಈಗ ಹೋಗ್ಲಿ 22 ತಾಸು ಐತಿ ನಾ ಇನ್ನು 22 ತಾಸು ನಾ ಏನ್ ಬೇಕು ನನಗೆ ಮರ್ಜಿ ಬಂದಂಗೆ ಮಾಡ್ಬೋದು ನಾನು ತಗೋ ಬೈ ಕಸ ಗುಡ್ಸು ಪಶರ್ಸು ಓಯ್ ಗೊತ್ತೈತ್ಲ ನನ್ನ ಕಂಟ್ರೋಲ್ ಆಗದಿ 24 ತಾಸು ಆಯ್ತಪ್ಪಿ ಮಾಡ್ತೀನಿ ಮ್ಯಾಮ್ ಅನ್ನ ಆಯ್ತು ಮ್ಯಾಮ್ ನೀವು ಹೇಳಿದಂಗೆ ಮಾಡ್ತೀನಿ ಮೋತಿನೂ ಒರೆಸ್ತೀನಿ ನಿಮ್ಮ ಪರ್ಸಿನೂ ಒರೆಸ್ತೀನಿ ಅಂತೂ ಇಂತೂ ನಿಮ್ಗೆ ಮನೆ ಹಳೆ ಆಗಕ್ಕೆ ಮಸ್ತಿ ಬಿಟ್ಟಿ ಹಂಗಾರ ಏ ಮ್ಯಾಮ್ ಅನ್ ರೆಸ್ಪೆಕ್ಟ್ ಓಕೆ ಮ್ಯಾಮ್ ಅಂತೂ ಇಂತೂ ನಮ್ಮ ಅಣ್ಣ ನಾ ಹೇಳಿದಂಗೆ ಕಸ ಹೊಡ್ಬೇಕತ್ತಾನು ಇನ್ ಪರ್ಸೆಂಟ್ ವರ್ಷದ ಮುಗಿದೋತ ಅವ್ನ ಕೆಲಸ ಹಿಕ್ಕಟ್ ಆ ನಂತರ ಮತ್ತೆ ನೆಕ್ಸ್ಟ್ ಆರ್ಡರ್ಗೆ ತಯಾರಾಕಣ ಏನಿದ ಆಗ ಬೇಡ ಕೈಲೇ ಒರೆಸ್ಬೇಕು ಕೈಲೇ ಏನ್ ಹೇಳಕತ್ತ ನನ್ನ ಆರ್ಡರ್ ಅಲ್ತಿಲ್ಲ ಕೈಲೇ ಒರೆಸ್ಬೇಕಷ್ಟೇ ಕೈಲೇ ಒರೆಸ್ಬೇಕ ಮತ್ ಮ್ಯಾಮ್ ಅನ್ನ ವಾ ಬಾಯ್ ಮಸ್ತ್ ಒರೆಸ್ತೀವಿ ಬಿಟ್ಟಿರು ನಮ್ಮ ಅರ್ಧ ಕೆಲಸಗಳು ಕಮ್ಮಿ ಆಗ್ಬಿಟ್ಟು ನಮ್ ಬರೋ ವೈನಿಗಂತೂ ಅಗದಿ ಪೂರ ಯಾವ ಕೆಲಸ ಇರಂಗಿಲ್ಲ ಮ್ಯಾಮ್ ಅನ್ನ
ಆಯ್ತು ರೀ ಓಕೆ ಹೊಸದಲ್ರಿ ಹಾ. ಮನಸ್ಸಿಗೆ ಶಾಂತಿ ಐತಿ ಹಾ ಹಿಂಗ್ ಬಾ ಓಕೆ. ದೋಸ್ತ ಒಬ್ರು ಖಾಲಿ ಮನಿದ ಫೋಟೋ ಹೊಡ್ಯಾಕ ಬಾ ಅಂತ ಫೋನ್ ಹಚ್ಚಾರು. ನಮ್ಮ ಹಂದಿ ಕಂಟ್ರೋಲ್ ಅದನ್ನ ಇವತ್ತು ಆಕಿ ಕಡೆ ಅಪ್ಪಣೆ ತೊಗೊಂಡ ಪಟ್ ನಾವು ಫೋಟೋ ಹೊಡ್ಯಾಕ ಹೋಗೋನು. ಅಂಗಡಿ ಹೋಗ್ಕಂದಾನ ಎಲ್ಲಿ ಹೊಂಟಿ? ಅಂಗಡಿಗೆ ಯಾರ್ ಅಂದ್ರೆ ಕೇಳ್ತಿ? ಗಿರಾಕಿ ಫೋನ್ ಹಚ್ಚಾರಲ್ಲ ನನ್ನ ಪರ್ಮಿಷನ್ ತಗೊಂಡಿ ಅದೇ ಹೇಳಕ್ ಬಂದಿನಲ್ರಿ ನಾ ಮನ ಚಂತೆಗೆ ಮ್ಯಾಮ್ ನಾನು ಅಲ್ಲಿ ಒಬ್ಬ ಕಸ್ಟಮರ್ ಫೋನ್ ಹಚ್ಚಾರು. ನಾ ಪಟ್ನ ಹೋಗಿ ಸ್ವಲ್ಪ ಅವ್ರದ್ದು ಫೋಟೋ ಹೊಡೋದಕ್ಕೆ ಅವ್ರು ತೊಗೊಟ್ಟು ಬಂದ್ಬಿಡ್ತೀನಿ. ಹೋಗ್ಬೇಕಾ? ಅರ್ಧ ತಾಸ್ನಾಗ ಹೆಂಗಿದ್ದೆ ಹೆಂಗಿಲ್ಲ ಪಟ್ನ ಹೋಗ್ಬೇಕು. ಮತ್ತೆ ನೆಕ್ಸ್ಟ್ ಆರ್ಡರ್ ಅದ ನೋಡು. ಫೈನಲಿ ಅಪ್ಪನೇ ಸಿಕ್ತಿ ಮುಂದೆ ಏನಕ್ಕೆ ಗೊತ್ತಿಲ್ಲ ಒಟ್ಟು ಪಟಕ್ನ ಅರ್ಧ ತಾಸ್ನಾಗ ಹೋಗಿ ಮುಗಿಸ್ಕೊಂಬರ್ಬೋದು. ಗುಂಪಿ ಕಾಣ್ಬೇಕನ್ರಿ ಈ ಗುಂಪು ಏನಿಲ್ಲ ಒಟ್ಟು ಅಮ್ಮನಿ ಹಂಗ ಅಮ್ಮರಿ ಅಲ್ಲಿ ನಿಂದ್ರಿ ನಾ ಆ ಕಡೆ ಬಂದು ಹೊಡಿತೀನಿ ರೀ. ಒಂದ ಆ ಕಡೆ ಒಂದು ಮಗಲ್ ಬರೋದು ಆ ಕಡೆ ಒಂದನ್ರಿ ಸುತ್ತ ಎರಡು ಕಡೆ ಎಷ್ಟು ಬರೋದು ದೋಸ್ತು. ಫೈನಲಿ ನಾವು ಫೋಟೋ ಹೊಡೋಕ್ಕೆ ವಾಪಸ್ ಸ್ಟುಡಿಯೋ ಕಡೆ ಹೊಂಟೀನಿ. ದೋಸ್ತು ಇವತ್ತು ನಮಗೆ ಮತ್ತೊಂದು ಫ್ರೇಮ್ ಆರ್ಡರ್ ಬಂದೈತಿ. ಪಾಪ ಇದು ಡೆತ್ ಫ್ರೇಮ. ಒಬ್ಬ ಅಮ್ಮ ತಿರ್ಕೊಂಡಿದ್ದವರು ಆದ್ರೆ ಅದು ತಿರ್ಕೊಂಡ್ಬಾರ್ದು ಸಾತಿ. ಆದ್ರೆ ಫ್ರೇಮ್ ಇವಾಗ ಮಾಡ್ಸತ್ತಾರ. ಆ ಫ್ರೇಮ್ ಎಡಿಟಿಂಗ್ ಮಾಡಿಕ್ಯಾರ ಅದೊಂದು ಪ್ರಿಂಟ್ ಹಾಕಿ ಕೊಟ್ಟು ಬಿಡೋಣ. ಲೆಟ್ಸ್ ಗೋ. ದೋಸ್ತು ಹೆಂಗಾಗಿದ್ರಿ ಎಡಿಟಿಂಗ್? ಈಗ ಪಟ ಪಟ ಪ್ರಿಂಟ್ ತೆಗೆದ ಕಟ್ನೆ ಹಾಕಿಬಿಡು. ದೋಸ್ತು ಹೆಂಗಾಗಿದ್ರಿ ನಮ್ಮ ಫ್ರೇಮ್ ಅಮ್ಮಂದು? ಚಲೋ ಆಗಿದ್ರೆ ಒಂದು ಸ್ಮಾಲ್ ಕಮೆಂಟ್ ಮಾಡ್ರಿ. ನೈಸ್ ಆಗಿತ್ತು ಇದಕ್ಕೆ ಸೂಪರ್ ಆಗಿತ್ತು ಕಮೆಂಟ್ ಮಾಡ್ರಿ. ನಮ್ಮ ಮನ್ಯಾಗ ಹಂದಿ ಕಾಯ್ತಿರತಿ ಪಾಪ. ಅರ್ಧ ತಾಸ ಒಂದು ತಾಸು ಆತ್ರಿ ಇಲ್ಲೇ ಕೂತ. ತಡ ಮಾಡ್ಬಿಡ್ ಪಾಪ. ಟೈಮ್ ಕೊಟ್ಟ ಈಗ ಅವತ್ತು ಹಾಕಿದ ಆರ್ಡರ್ನು ಮಾಡ್ಬೇಕಲ್ಲ ಅದಕ್ಕೆ ಹೋಗೋಣ ಬರ್ರಿ. ಬಟ್ ಲೇಟ್ ಭಾಳ ಆಗೈತಿ. ಏನ ನಂಗೆ ಹೊಟ್ಟೆ ಭಾಳ ಹಸ್ತತೀಗ. ನಾಷ್ಟಕ್ಕೆ ಏನಾರು ಮಾಡಿ ನೋಡಿ. ಏಯ್ ದಿಸ್ ಈಸ್ ಮೈ ಆರ್ಡರ್. ಏನ್ ಮಾಡ್ಬೇಕೀಗ? ಮ್ಯಾಮ್ ಏನು ಮಾಡ್ರಿ ಮ್ಯಾಮ್ ಅಂತ ಚಂತಂಗೆ ಕೇಳ. ಮ್ಯಾಮ್ ನಾಷ್ಟಾಗ ಏನ್ ಬೇಕು? ಚುರುಮುರಿ ಸೋಸ್ಲ ಮಾಡು. ನಾ ಹೇಳ್ಕೊಡ್ತೀನಿ ಬಾರ್ ಬನ್ನಿ. ಆಯ್ತು ಮ್ಯಾಮ್ ನೋಡಿ ಚಲೋ. ಎರಡು ಚಮಚ ಚಂದ ಕಲಿಯರ್ಸ ಮಿಕ್ಸ್ ಆಗ್ಲದಿಟ್ಟು. ಏಯ್ ಮ್ಯಾಮ್ ಆಯ್ತು ಮ್ಯಾಮ್ ಚಂದ ಕಲಿಸ್ಬೇಕ್ರಿ. ಎಲ್ಲ ಕುಡ್ಕೊಳ್ಳೋದು. ಸ್ಮೆಲ್ ಮಾತ್ರ ಮಸ್ತ್ ಬರತೈತಿ. ತಿಂದು ನೋಡ್ಬೇಕಿಲ್ಲ ಹೆಂಗೆ ಮಾಡಿದಾನಂತೇಳಿ. ನನ್ನಂತೂ ಹೊಟ್ಟೆ ಭಾಳ ಹಸಿತೀಗ. ಬೈ ತಗೊಂಬ ಹೊಟ್ಟೆ ಸಿಪ್ಪತ್ನ. ರೆಸ್ಪೆಕ್ಟ್ ಮ್ಯಾಮ್ ತಗೋರಿ ನಿಮ್ಮ ನಾಷ್ಟ ರೆಡಿ ಆಗೈತಿ. ಪಟ ಪಟ ತಿನ್ರಿ. ಥ್ಯಾಂಕ್ ಯು. ಇಡ್ರಿ ನೀರ್ರಿ. ಗ್ಲಾಸ್ ಒಳಗ್ ಗ್ಲಾಸ್ ಒಳಗ ಟ್ರೇ ಇಟ್ಕೊಂಡು ಚಂದಂಗೆ ತಗೊಂಡ್ ಬಾ. ತಗೋರಿ ಮ್ಯಾಮ್. ಈ ಟ್ರೇ ಅಲ್ಲ ಗ್ಲಾಸ್ ಟ್ರೇ.
ನಿಮ್ಮ ಗ್ಲಾಸಿನ ಒಳಗಿನ ನೀರು ವಿತ್ ಟ್ರೈ ಎಲ್ಲ ಕೂಡ ಐತೆ. ಥ್ಯಾಂಕ್ ಯು. ಇಡ್ರಿ. ನಾವು ಸ್ವಲ್ಪ ನಾಷ್ಟ ಮಾಡ್ಬೋದ್ರಿ, ಹೊಟ್ಟೆ ಹಸಿತ್ ನಮಗೂ. ನಡೀತೈತಿ, ಸ್ವಲ್ಪ ತಗೋಬೋದು ಅದ್ರೊಳಗೆ. ಧನ್ಯವಾದ. ಏನ ನೀ ಗಿರ್ನಿ ಹೆಂಗ್ ಚಲೋ ಮಾಡಿದಿ? ಯಾರನ್ನ ಕೇಳಿ ಚಲೋ ಮಾಡಿದಿ? ಕಸ್ಟಮರ್ ಬಂದಾಗ ಚಾಲು ಮಾಡ್ತೀವಿ. ಕೇಳ್ಬೇಕಲ್ಲ ಪರ್ಮಿಷನ್. ನಾನು ಅಂಡ್ರದಾಗದಿಲ್ಲ ಇವತ್ತು 24 hours ನಾನು ಇದ್ರ ಒಳಗದಿ. ಕಸ್ಟಮರ್ ಬಂದಿರಲ್ಲ ಅದಕ್ಕೆ ನಾವು ಮಾಡಿದ್ವಿ, ಏನಾಗಿಲ್ಲ. ರೆಸ್ಪೆಕ್ಟ. ನಮ್ಮ ಕಸ್ಟಮರ್ ಬಂದಿದ್ರೆ ಅದಕ್ಕೆ ನಿಮ್ಗೆ ಹೇಳಿದ ಪಟಕ್ನ ಹೋಗಿ ಗಿರಿ ಚಾಲು ಮಾಡಿ ತಪ್ಪದಲ್ಲಿ ಕ್ಷಮಿಸಿ. ಇರುವಲ್ತ ನಡೀತೈತಿ. ಜಲ್ದಿ ಗುಡ್ ಬಾಯ್ ಎಲ್ಲ ಮುಗಿಸ್ಕೊಂಡು ಹೊರಗೆ ಹೋಗ್ಬೇಕು ಪಟ್ನ. ಆದ್ರೆ ಅವ್ರು ಮುಗಿದಾಗ ನಿಮ್ಗೆ ಹೇಳ್ತೇನೆ. ಸಾಯಂಕಾಲ 7 ಗಂಟೆ ಆಯ್ತು. ಬಿಸಾ ನೋಡ್ರಿ ಇನ್ನೂ ಸಿಕ್ಕಾಪಟ್ಟೆ ಅದಾವು. ಆಗ ಮಧ್ಯಾಹ್ನ ನಿಂತೀನಿ ರೀ ಬಿಸಾಕ್, ಇನ್ನೂ ಮುಗಿವಾಲ್ತು. ಇವತ್ತಿನ ಬ್ಲಾಗ್ ಮಂಡ್ ಆತು ನೋಡ್ರಿಪ್ಪ. ನಮ್ಮ ಕೂತ್ರಿ ನೋಡ್ರಿ ಆರ್ಡ್ರ್ ಅಂತ ಹೇಳ್ಕ್ಯಾರ. ಸಾಯಂಕಾಲ ಜಾಗ ಬಿಟ್ಲರಿ ಕಾನ್ಪೇಟಿಗೆ ಹೋದ್ಲು. ನಾವಂತೆ ಫುಲ್ ಫ್ರೀ ಆದ್ವಿ, ಆರ್ಡ್ರಿಂದ ತಪ್ಪಿಸ್ಕೊಂಡ್ವಿ. ಆದರೆ ಈಗ ಗಿರ್ನಿ ಬಿಸಂದಾಗ ಹೋಗಿ ಸಿಗಾಕೊಂಡು ಕುಂತ್ಬಿಟ್ಟಿನಿ. ಒಂದು ಲೆಕ್ಕದಾಗ ಚಲೋನೆ. ಅದು ಸ್ಟುಡಿಯೋನು ಕಥೆ ಹಾಕಿ ಬಂದ್ಬಿಟ್ಟಿನಿ ರೀ. ಊರಿಗೆ ಹೋಗ್ಯಾರಲ್ಲ, ಬೀಸಾಕು ಯಾರು ಇಲ್ಲ, ಮತ್ತು ಅದಕ್ಕೆ ಬೀಸಾಕು ನಾನು ನಿಂದಿರ್ಬೇಕಾತಿ. ಡೋಂಟ್ ವರಿ, ನಾಳೆ ಹೋಗಿ ಸ್ಟುಡಿಯೋ ಮತ್ತು ಕಥಾತೀವಿ. ಈಗ ಬೀಸಾನ ಒಟ್ಟು ಫುಲ್ಲ ಮಾಡ್ಬಿಡ್ಲಿ. ಓಕೆ. ತೋ ಟೈಮ್ ಈಗ 8:30 ಆತ್ರಿ. ಹೋಗು ಮರಣ. ಆಗ 1 ಗಂಟೆಗೆ ಚಾಲೂ ಮಾಡಿನಿ ಗಿರ್ನಿ, ಈಗ 8:30 ಬಂದ್ ಆತಿ. ಸಿಕ್ಕಾಪಟ್ಟೆ ಗಿರಾಕಿಪ್ಪ ಇವತ್ತು. ಅದ್ರ ಹೆಚ್ಚು ಕಸ್ಟಮರ್ ಹಂಗೆ ಬಂದ ಬರಾಕತ್ರು. ಏನು ಮಾಡೋಕ್ಕಾಗಲಿಲ್ಲ. ಪಟ ಅವನಷ್ಟು ಬೀಸ್ಕೊಂಡು ಕುಲ್ಲ ಮಾಡಿಕೆ ಈಗ ರಿಲ್ಯಾಕ್ಸ್ ಆದ್ರಿ. ಆದರೂ ನನ್ನ ಅಕ್ಕ ನೋಡ್ಬೇಕು ನೀವು, ಕಕ್ಕಡ ಕಾಡತ್ತ ನೀವು, ಅಜ್ಜ ಬೊಡ್ಡಾಗತ್ತೆ ಕಾಡತ್ತಂದ್ರೆ. ಡೋಂಟ್ ವರಿ, 5 ನಿಮಿಷ ಪಟ್ನ ಜಳಕ ಹೆಂಗೆ ಮಾಡಿ ಹೆಂಗಿಲ್ಲ ಜಳಕ ಮಾಡಿ ಫ್ರೆಶ್ ಆಗಿ ಮತ್ತು ಊಟ ಮಾಡಬೇಕು. ಆಮೇಲೆ ನಮ್ಮ ಬ್ಲಾಗ್ನ ಅಲ್ಲಿಗೆ ಮುಗಿಸ್ಬೇಕು. ಪಟ್ನ ಟಿಕ್ 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 5 ನಿಮಿಷದಾಗ. ಫೈನಲಿ ನಾವು ರೆಡಿ ಆದ್ವಿ. ಇನ್ನು ಪಟ ಹೋಗಿ ಊಟ ಮಾಡ್ಕೊಂಡು ಮಕ್ಕೊಂಡ್ಬಿಡ್ನು ಅಂದಾಗಿ ದೋಸ್ತು. ಇವತ್ತಿಗೆ ಇಲ್ಲಿ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ನೆಕ್ಸ್ಟ್ ಡೇ ವಿತ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.